ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಇವತ್ತು ಒಂದಿಷ್ಟು ಬ್ಲೌಸಸ್ನ ಸ್ಟಿಚಿಂಗ್ ಮಾಡೀನಿ. ಇನ್ನೂ ಒಂದು ಬ್ಲೌಸ್ನ ಇವಾಗ ಸ್ಟಿಚ್ ಮಾಡ್ಲಾಕತ್ತೀನಿ. ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಲತ್ತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ಲಾಕ ಬಂದೈತಿ. ಆ ಬ್ಲೌಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದ್ರೆ ಕರೆಂಟ್ ಇರಲಿಲ್ಲ, ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಅಂಥೇಳಿ ವಿಡಿಯೋನ ಮಾಡಲಿಲ್ಲ. ಇವಾಗ ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ನ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ಯಾವುದೇ ರೀತಿಯಾಗಿ ಕ್ಯಾನ್ವಾಸ್ನ ಯೂಸ್ ಮಾಡಿಲ್ಲ, ಸಿಂಪಲ್ಲಾಗಿ ಬಾರ್ಡರ್ನ ಯೂಸ್ ಮಾಡಿಬಿಟ್ಟು ಇದನ್ನ ವರ್ಕ್ ಮಾಡೀನಿ. ವೆರಿ ಸಿಂಪಲ್ಲ ಡಿಸೈನ್ ಅದು. ಹಾಗೆ ಟೈಲರಿಂಗ್ ಮೋಟಿವೇಶ್ನಲ್ ವಿಡಿಯೋನ ಇವತ್ತು ಶೇರ್ ಮಾಡಬೇಕು ಅಂಥೇಳಿ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಒಂದಿಷ್ಟು ಲಾಗ್ ವಿಡಿಯೋಗಳನ್ನ ನನಗೆ ಶೇರ್ ಮಾಡ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಇವಾಗ ಕೆಲಸದೆಲ್ಲ ಕಂಪ್ಲೀಟ್ ಆಯಿತು. ಹಾಗೆ ಹಬ್ಬದೊಳಗೆ ಒಂದಿಷ್ಟು ಬ್ಲೌಸಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೀನಿ ಒಂದು ವಿಡಿಯೋ ಒಳಗೆ ತೋರಿಸೀನಿ. ಒಂದಿಷ್ಟು ಬ್ಲೌಸಸ್ಗಳನ್ನ ಅರ್ಜೆಂಟ್ ಒಳಗೆ ಹಂಗೆ ಬ್ಲೌಸ್ನ ಕಸ್ಟಮರ್ಸ್ ಹೋದ್ರು ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಯಾಕಂತಂದರೆ ವಿಡಿಯೋ ಮಾಡ್ಕೊಂಡ್ರೂ ಎಡಿಟ್ ಮಾಡಿ ಹಾಕೋಕ್ಕಾಗಂಗಿಲ್ಲ ಅಂಥೇಳಿ ನಾನು ದೀಪಾವಳಿ ಒಳಗೆ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಇವಾಗೇನಿತ್ತಲ್ಲ ಕಂಟಿನ್ಯೂ ಆಗಿ ಯಾವುದಾದ್ರೂ ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ ಅಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಕರೆಂಟ್ ಇರಲಿಲ್ಲ, ಹಾಗಾಗಿ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿ ಬರೋಂಗಿಲ್ಲ ಅಂತ ಹೇಳಿ ಇಲ್ಲಿ ಬ್ಲೌಸಸ್ಗಳನ್ನ ಇಲ್ಲಿ ಒಂದಿಷ್ಟು ಸಿಂಪಲ್ಲ ಮತ್ತು ಕಟೋರಿ ಬ್ಲೌಸ್ ಡಿಸೈನ್ ಇಟ್ಟು ಸ್ಟಿಚಿಂಗ್ ಮಾಡೀನಿ ಒಂದಿಷ್ಟು ಬ್ಲೌಸಸ್ನ. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಯಾವ ರೀತಿಯಾಗಿ ಎಷ್ಟೆಲ್ಲ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಒಂದು ಸಿಂಪಲ್ಲಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಮುಂಜಾನೆ ಕೆಲಸ ಮಾಡಿಬಿಟ್ಟು ಮಾರ್ನಿಂಗ್ ಟೈಮ್ ಒಳಗೆ ಅಂದ್ರೂ ಒಂದು 10-10:30 ಆಗಿತ್ತು ನೋಡ್ರಿ. ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ಅದು ಅರ್ಜೆಂಟ್ ಐತಿ, ನಾನು ಮದುವೆ ಬ್ಲೌಸ್ ಎಲ್ಲ ಹೀಗಾಗಿ ಬೇಕಂತ ಹೇಳಿದರು ಅರ್ಜೆಂಟಾಗಿ. ಹೀಗಾಗಿ ಕೆಲಸ ಕಂಪ್ಲೀಟ್ ಮಾಡಿಕೊಂಡು 10:30 ಆಗಿತ್ತು. ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಬಾರ್ಡರ್ ಚೆನ್ನಾಗಿತ್ತಲ್ಲ, ಹೀಗಾಗಿ ಬ್ಯಾಕ್ ಒಳಗೆ ಸೊಂಟ ಸೈಡ್ ಏನೈತಿಲ್ಲ ಇದು ಬಾರ್ಡರ್ ಇರಲಿ ಅಂತ ಹೇಳಿದರು. ಅದರೊಳಗೆ ನೋಡಿ ಸಿಂಪಲ್ಲಾಗಿ ಏನಾದರೂ ಡಿಸೈನ್ ಮಾಡಂತ ಹೇಳಿದರು ಕ್ರಿಯೇಟ. ಒಂದು ಸ್ವಲ್ಪ ಮಿಕ್ಕಿರ್ತಕ್ಕಂಥ ಏನು ಬಾರ್ಡರ್ ಇತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಸಿಂಪಲ್ ನೆಕ್ನ ಡಿಸೈನ್ನ ಮಾಡಿದ್ನಿ. ಹಾಗೆ ಒಂದೊಂದು ವಿಡಿಯೋ ಒಳಗೆ ಬ್ಲೌಸ್ ರೇಟ್ ಕೂಡ ಕಮೆಂಟ್ ಮಾಡ್ತಿರ್ತೀರಿ, ಕೇಳ್ತಿರ್ತೀರಿ. ಹೀಗಾಗಿ ಈ ಒಂದು ಸಿಂಪಲ್ ಬ್ಲೌಸ್ ನೆಕ್ ಇದಕ್ಕೆ ನಾವಿಲ್ಲ ಅಂತಂದ್ರೂ 3,500 ಅಮೌಂಟನ್ನ ಮಾಡಬೇಕು. ಯಾಕಂತಂದ್ರೆ ಲೈನಿಂಗ್ ಹಾಕಿ ಒಂದು ಸ್ವಲ್ಪ ಬ್ಯಾಕ್ ನೆಕ್ ಡಿಸೈನ್ ಮಾಡಿ ಎಷ್ಟೊಂದು ಟೈಮಿಂಗ್ ಮೇಲೆ ಬೇಸ್ ಮೇಲೆ ಮಾಡಬೇಕಂತಂದ್ರೆ ಒಂದಿಷ್ಟು ಚಾರ್ಜ್ ಮಾಡಬೇಕಾಗ್ತೈತಿ. ಇದನ್ನು ರೇಟ್ ಏನೈತಲ್ಲ ಟೋಟಲಾಗಿ ಅವ್ರು ಏನು ಹೇಳಿದರು 250 ರೂಪೀಸನ್ನ ಕೊಡ್ತೀನಿ ಅಂತ ಹೇಳಿದರು. ಲೈನಿಂಗ್ ಕೂಡ ಕಸ್ಟಮರ್ದೆ ಸ್ಟಿಚಿಂಗ್ ಮಾಡಿಕೊಡ್ಲಿಕ್ಕೆ 2,500 ತಗೋ ಅಂತ ಹೇಳಿದ್ರು. ಹೀಗಾಗಿ ಓಕೆ ಅಂದ್ಬಿಟ್ಟು ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಕತ್ತೀನಿ. ಯಾಕಂತಂದ್ರೆ ಹಳ್ಳಿ ಸೈಡ್ ಬ್ಲೌಸ್ ರೇಟ್ ಕಡಿಮೆ, ಪ್ರತಿಯೊಂದು ವಿಡಿಯೋ ಒಳಗೆ ಹೇಳ್ತೀನಿ. ನಮ್ಮ ಕಡೆ ಏನೈತಲ್ಲ ಪ್ರತಿಯೊಂದು ಹಳ್ಳಿ ಒಳಗೆ ಏನೈತಲ್ಲ ರೇಟ್ ಕಡಿಮೆನೇ ಇರ್ತೈತಿ. ಹೀಗಾಗಿ ಇರಲಿ ಅಂಥೇಳಿ ನಾನು ಇವತ್ತು ಸ್ಟಿಚಿಂಗ್ ಮಾಡ್ಲಕತ್ತೀನಿ. 1-2 ಬ್ಲೌಸ್ಗಳನ್ನ ನಾನು ಸ್ಟಿಚಿಂಗ್ ಮಾಡಿದ್ನಿ. ಯಾಕಂತಂದ್ರೆ ಕರೆಂಟ್ ಇರಲಿಲ್ಲ, ಹೀಗಾಗಿ ಅವನ್ನ ವಿಡಿಯೋ ಮಾಡ್ಲಿಕ್ಕೂ ಆಗಲಿಲ್ಲ. ಅವಸರದೊಳಗೆ ಮಾರ್ನಿಂಗ್ ಟೈಮ್ ಒಳಗೆ ನಿನ್ನೆ ನೈಟ್ ಟೈಮ್ ಒಳಗೆ 1-2 ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ನಿ. ಇದೊಂದು ಬ್ಲೌಸ್ ಕಂಪ್ಲೀಟ್ ಆಯಿತು ಅಂತಂದ್ರೆ ಒಬ್ಬರೇ ಕಸ್ಟಮರ್ದ 3 ಬ್ಲೌಸ ಕಂಪ್ಲೀಟ್ ಆದಂಗೆ ಆಯಿತು. 2 ಲೈನಿಂಗ್ ಬ್ಲೌಸ ಬ್ಯಾಕ್ ನೆಕ್ ಸಿಂಪಲ್ಲಾಗಿ ಇವಾಗೇನು ಸ್ಟಿಚ್ ಮಾಡ್ಲಾತ್ತೀನಲ್ಲ ಇದೇ ರೀತಿಯಾಗಿ ಬ್ಯಾಕ್ ನೆಕ್ ಡಿಸೈನ್ ಇಟ್ಬಿಟ್ಟು ಸಿಂಪಲ್ಲಾಗಿ 2 ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ನಿ. 1 ಬ್ಲೌಸ್ ಅದು ಕೂಡ ಲೈನಿಂಗ್ದೆ, ಬಟ್ ಬ್ಯಾಕ್ ನೆಕ್ಕಲ್ಲಿ ಯಾವುದೇ ಡಿಸೈನ್ ಬೇಡ ಅಂತ ಹೇಳಿದರು. ಅದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿದ್ನಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಖಂಡಿತವಾಗ್ಲೂ ಯಾವ ರೀತಿಯಾಗಿ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ನಿ ಅಂಥೇಳಿ ಎಲ್ಲ ಬ್ಲೌಸ್ಗಳನ್ನ ನಾನು ರೆಡಿ ಆದ ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೀಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಇವಾಗ ಈ ತಕ್ಕ ಮಟ್ಟಿಗೆ ನಾನು ಬ್ಲೌಸಸ್ಗಳನ್ನ ಕರೆಕ್ಟಾಗಿ ಫಿಟ್ಟಿಂಗ್ ಬರೋ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ಅಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ತುಂಬಾ ಸ್ಟ್ರಗಲ್ ಪಟ್ಟೀನಿ. ಹಲವಾರು ವಿಡಿಯೋ ಒಳಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿಯಾಗಿ ನಾನು ಜರ್ನಿನ ಸ್ಟಾರ್ಟ್ ಮಾಡಿದೆ, ಟೈಲರಿಂಗ್ ಜರ್ನಿನ ಅಂತ ಹೇಳಿ ಸ್ಟಾರ್ಟಿಂಗ್ ಒಳಗೆ. ಇವಾಗ ಎಕ್ಸಾಂಪಲಾಗಿ ಹೇಳಬೇಕಂತಂದ್ರೆ ಯಾರೊಬ್ಬರಿಗೆ ಯಾರೋ ಸ್ಟಿಚಿಂಗ್ ಕಲಿಬೇಕು ಅಂತಿರ್ತಾರೆ, ಇನ್ನೂ ಸ್ಟಿಚಿಂಗು ಗೊತ್ತಿರಂಗಿಲ್ಲ, ಬ್ಲೌಸ್ ಕಟ್ಟಿಂಗ್ ಒಟ್ಟು ಟೈಲರಿಂಗ್ ಬಗ್ಗೆ ಏನೂ ನಾಲೆಜ್ ಗೊತ್ತಿಲ್ಲದೆ ಇರೋರಿಗೆ
ಅವನ್ನ ಹೋಗಿ ಒಂದು ಬ್ಲೌಸ್ ಕೊಟ್ಬಿಟ್ಟು ಇದನ್ನ ಬ್ಲೌಸ್ನಾಗ ಸ್ಟಿಚಿಂಗ್ ಮಾಡು ಅಂತ ಹೇಳಿದರೆ ಅವ್ರಿಗೆ ತುಂಬಾ ಕನ್ಫ್ಯೂಷನ್ ಆದಂಗೆ ಆಗ್ತೈತಿ. ಯಾಕಂತಂದರೆ ಏನು ಸ್ಟಿಚಿಂಗ್ ಬರದೇ ಇರೋರು ಸ್ಟಿಚಿಂಗ್ ಮಾಡಿಕೊಡ್ರಿ ಒಂದು ಬ್ಲೌಸ್ ಅಂತಂದರೆ ಕನ್ಫ್ಯೂಸ್ ಆಗೋದು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇದೇ ರೀತಿ ಆಗ್ತೈತಿ. ಸ್ಟಾರ್ಟಿಂಗ್ ಒಳಗೆ ಕೂಡ ನನಗೂ ಕೂಡ ಅದೇ ರೀತಿ ಆಗಿತ್ತು. ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು, ಬಟ್ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿ ನನಗೆ ಕಟ್ಟಿಂಗ್ ಆಗಿರ್ಬೋದು, ಟೈಲರಿಂಗ್ ಬಗ್ಗೆ ನಾಲೆಜ್ ಆಗಿರಬಹುದು, ಏನೇನು ಪೆಡಲ್ ತುಳಿಯೋದಾಗಿರ್ಬೋದು ಏನೂ ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಕಲೀಲೇಬೇಕು ಅಂಥೇಳಿ ನಾನು ಮೊದಲಿಗೆ ಏನೈತಲ್ಲ ಟೈಲರಿಂಗ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ನನ್ನ ಮಗಳು, ಎರಡನೇ ಮಗಳು ಏನೈತಲ್ಲ, 1.5 ವರ್ಷದವಳು ಆದ ನಂತರ ನಾನು ಪಿಕೋ ಮಷಿನ್ನ ತೊಗೊಂಡು ಬಂದು ಸ್ಟಾರ್ಟ್ ಮಾಡಿದ್ವಿ. ಯಾಕಂತಂದ್ರೆ ಆವಾಗಿನ ಒಂದು 7-8 ವರ್ಷ ಹಿಂದ್ಗಡೆ ಏನೈತೆಲ್ಲ ಮನೆಯೊಳಗೆ ಏನೈತಲ್ಲ ಕೀಪ್ಯಾಡ್ ಫೋನನ್ನು ಸ್ಟಾರ್ಟ್ ಇದ್ವು. ಹೀಗಾಗಿ ಮೊಬೈಲ್ ನೋಡಂತಂದರೆ ನೆಟ್ವರ್ಕ್ ಕೂಡ ಬರ್ತಿರಲಿಲ್ಲ. ನಮ್ಮ ಮೊದಲಿಗೆ ಊರಾಗಿದ್ವಲ್ಲ, ನೆಟ್ವರ್ಕು ಬರ್ತಿದ್ದಿಲ್ಲ. ಯೂಟ್ಯೂಬ್ ವಿಡಿಯೋನ ನೋಡಿಬಿಟ್ಟು ಹಿಂಗೆ ಕಲಿಬೇಕು ಅನ್ನೋದು ಅದು ಕೂಡ ಗೊತ್ತಿಲ್ಲ. ಆನ್ಲೈನ್ ಕ್ಲಾಸ್ ಅಂತೂ ಇಲ್ಲವೇ ಇಲ್ಲ. ಯಾಕಂತಂದ್ರೆ ಚಿಕ್ಕ ಮಕ್ಕಳ ಜೊತೆಗೆ ಹೊರಗಡೆ ಹೋಗಿ ಕಲೀಲಕ್ಕಂತೂ ಆಗಂಗಿಲ್ಲ. ಯಾಕಂತಂದ್ರೆ ಮಕ್ಕಳು ದೊಡ್ಡವರಾಗಿ ಏನಾದರೂ ಸ್ಕೂಲ್ಗೆ ಹೊಂಟಿದ್ರು ಅಂತಂದ್ರೆ ಟೈಮಿಂಗ್ನ ಅಡ್ಜಸ್ಟ್ ಮಾಡಿಬಿಟ್ಟು ಟೈಲರಿಂಗ್ ಕ್ಲಾಸಿಗೆ ಕೂಡ ಹೋಗ್ಬೋದು. ಯಾಕಂತಂದ್ರೆ ಸಣ್ಣ ಮಕ್ಕಳು ಇರೋದರಿಂದ ಅದು ಕೂಡ ಸಾಧ್ಯ ಆಗಲಿಲ್ಲ. ಆಮೇಲೆ ಆನ್ಲೈನ್ ಕ್ಲಾಸಲ್ಲಿ ಇವಾಗೆಲ್ಲ ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದು ಮನೇಲಿ ಎದ್ಕೊಂಡು. ಬಟ್ ಆವಾಗ ಈ ಒಂದು ಏನೈತಲ್ಲ ಈ ರೀತಿಯಾಗಿ ಆನ್ಲೈನ್ ಒಳಗೆ ಕ್ಲಾಸ್ ಕಲಿಬೇಕು ಅನ್ನೋದು ಆವಾಗ ಏನು ಗೊತ್ತೂ ಇರಲಿಲ್ಲ. ಈ ರೀತಿಯಾಗಿ ಆನ್ಲೈನ್ ಒಳಗೆ ಹೇಗೆ ಕೊಡ್ತಾರೆ ಅನ್ನೋದು ಅದು ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಒಂದಿಷ್ಟು ಸ್ಟಾರ್ಟಿಂಗ್ ಒಳಗೆ ನಾನು ಹಳೆ ಒಂದು ಬ್ಲೌಸಸ್ಗಳನ್ನ ನೋಡಿಬಿಟ್ಟು ಅದನ್ನ ಹೊಲಿಗೆನ ರಿಮೂವ್ ಮಾಡಿಬಿಟ್ಟು ಇಟ್ಟು ಕಟ್ಟಿಂಗ್ ಮಾಡ್ತಿದ್ದೆ. ಏನೂ ಗೊತ್ತಿಲ್ಲ ಅಂತಂದ್ರೆ ತುಂಬಾ ಕನ್ಫ್ಯೂಷನ್ ಆಗ್ತೈತಿ. ಡೈರೆಕ್ಟ್ಲಿ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂದರೆ ಅದು ಕೂಡ ಪ್ರಾಬ್ಲಮ್ ಆಗ್ತೈತಿ. ಪ್ರತಿಯೊಂದು ವಿಡಿಯೋ ಒಳಗೂ ಹೇಳೀನಿ, ನಾವು ಬೇಸಿಕ್ ಏನು ಬೇಕಲ್ಲ ಅದನ್ನ ಕಲಿತಾದ ನಂತರ ನೀವು ಬ್ಲೌಸ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಪ್ರತಿಯೊಂದು ವಿಡಿಯೋ ಒಳಗೆ ಹೇಳ್ತೀನಿ. ಅದೇನೂ ಗೊತ್ತಿರಲಿಲ್ಲ ನನಗೆ. ಸ್ಟಾರ್ಟಿಂಗೆ ಬ್ಲೌಸ್ ಹೊಲಿಲಕ್ಕ ಸ್ಟಾರ್ಟ್ ಮಾಡಿದ್ನಿ. ಹೀಗಾಗಿ ಬರ್ತಾ ಏನೈತಲ್ಲ, ಇಲ್ಲ ಅಂತಂದ್ರೂ ಒಂದು 5-6 ಬ್ಲೌಸು ಕೆಟ್ಟೋದ್ವು. ಬಟ್ ನಾನು ಹಳೆ ಬಟ್ಟೆಯಿಂದ ನಾನು ಪ್ರಯತ್ನ ಅನ್ನೋದು ಬಿಡಲೇ ಇಲ್ಲ. ಹೀಗಾಗಿ ಒಂದು ಮುಂದೆ ಬರ್ತಾ ಏನೈತಲ್ಲ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಬರ್ಲಾಕಾಯಿತು, ನಾರ್ಮಲ್ ಬ್ಲೌಸ. ಹಾಗೆ ಮನೆ ಹತ್ತಿರದವ್ರು ಏನಿದಾರಲ್ಲ ಫಿಕೋ ಮಷಿನ್ ತೊಗೊಂಡು ಬಂದಿದ್ನಿ. ಆಮೇಲೆ ಒಂದಿಷ್ಟು ಊರಾಗ ಏನೈತಲ್ಲ ಕಸ್ಟಮರ್ಸ್ ಬರ್ಲಾಕತ್ರು, ಪಿಕೋ ಹಾಕ್ಲಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ನಿ. ಅವರು ಕಸ್ಟಮರ್ ಏನು ಹೇಳಕತ್ರು, ಪಿಕೋ ನಿಮ್ಮ ಹತ್ರನ ಹಾಕಿಸ್ತೀವಿ, ನೀವೇ ಸ್ಟಿಚಿಂಗ್ ಮಾಡಿಕೊಟ್ರೆ ಬ್ಲೌಸ್ ಕೂಡ ನಿಮ್ಮ ಕಡೆನ ಹಾಕ್ಬೋದಲ್ರಿ, ಇನ್ನು ಬೇರೆ ಟೈಲರ್ಸ್ ಹತ್ರ ನಾವು ಬ್ಲೌಸ್ ಒಯ್ಬೇಕಾಗ್ತತಿ ಹಿಂಗೂ ಹೇಳಕತ್ರು. ಆವಾಗ ನನಗೇನಂತಂದ್ರೆ ಇವಾಗ ಪಿಕೋ ಫಾಲ್ದಿಂದ ಬರ್ತಕ್ಕಂಥ ಅರ್ನಿಂಗಿಂದ ನಾವು ಇವಾಗ ಏನೈತಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ವಿ ಅಂದರೆ ಇನ್ನಷ್ಟು ಅರ್ನಿಂಗ್ನ ಮಾಡ್ಬೋದಲ್ಲ ಅಂಥೇಳಿ ವಿಚಾರ ಬಂದುಬಿಟ್ಟು ನಾನು ಕಲಿಲೇಬೇಕು ಬ್ಲೌಸ್ನ ಅಂಥೇಳಿ ಮತ್ತು ಸ್ಟಾರ್ಟ್ ಮಾಡಿದ್ನಿ. ನನ್ನ ಹತ್ರ ಏನು ಪಿಕೋ ಫಾಲ್ ಮಾಡಿಸ್ತಿದ್ರಲ್ಲ ಅದೇ ಕಸ್ಟಮರ್ ಒಂದು ಬ್ಲೌಸ ಕೆಟ್ಟೋದ್ರೂ ಪರವಾಗಿಲ್ಲ, ಒಂದು ಬ್ಲೌಸ್ ಪೀಸ್ನ ಕೊಡ್ತೀನಿ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು. ಬಟ್ ನಾನು ಸ್ಟಿಚಿಂಗ್ ಮಾಡಿದೆ, ಆದರೆ ನಾನು ಯಾವ ರೀತಿಯಾಗಿ ಎದೆ ಸುತ್ತಳತೆ ತೊಗೋಬೇಕು, ಸೊಂಟ ಸುತ್ತಳತೆ ತೊಗೋಬೇಕು ಅನ್ನೋದು ಗೊತ್ತಿರಲಿಲ್ಲ. ಹೀಗಾಗಿ ನಾನು ತೊಗೊಂಡಾದ ನಂತರ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ. ರೆಡಿ ಬ್ಲೌಸ್ನ ಇಟ್ಬಿಟ್ಟು ನಾನು ಕಟಿಂಗ್ ಮಾಡಿದೆ. ಕಟಿಂಗ್ ಮಾಡಾದ ನಂತರ ಅವರು ವೇರ್ ಮಾಡಿ ನೋಡಿದರು, ಅದು ಕರೆಕ್ಟಾಗಿನೇ ಬಂತು. ಯಾಕಂತಂದರೆ ಅದಕ್ಕಿಂತ ಮುಂಚೆ ಇಲ್ಲ ಅಂತಂದ್ರೆ 1-2 ತಿಂಗಳು ಕೂಡ ನಾನು ತುಂಬಾ ತಲೆ ಕೆಡಿಸ್ಕೊಂಡು ಪ್ರಯತ್ನ ಪಟ್ಟಿದ್ನಿ. ಸೊ ಅದರ ಪ್ರತಿಫಲ ಅಂತಂದ್ರೆ ಬ್ಲೌಸ್ ಅಂತೂ ಫಿಟ್ಟಿಂಗ್ ಕರೆಕ್ಟಾಗಿ ಬಂತು. ಬಟ್ ಪೈಪಿಂಗ್ ಸರಿಯಾಗಿ ಬರಲಿಲ್ಲ. ಹೀಗಾಗಿ ಅದನ್ನೂ ಕೂಡ ಟ್ರೈ ಮಾಡಬೇಕು ಅಂಥೇಳಿ ಒಂದಿಷ್ಟು ಬ್ಲೌಸ್ಗಳನ್ನ ತೊಗೊಂಡು ಪೈಪಿಂಗ್ ಮಾಡ್ತಾ ದಿನ ಡೈಲಿ 1 ಗಂಟೆ ಅರ್ಧ ಗಂಟೆ ಮಧ್ಯಾಹ್ನ ಟೈಮ್ದೊಳಗೆ ನನ್ನ ಮಗಳದು ಮಲ್ಕೊಂಡಾಗ, ಅವಾಗ ಯಾಕಂತಂದರೆ ಇನ್ನೂ 1.5 ವರ್ಷದಾಗಿದ್ರು. ಹೀಗಾಗಿ ನಾನು ಪೈಪಿಂಗ್ ಕಲಿತಾ ಹೋದ್ನಿ. ಅಂದ್ರೆ ಪಿಕೋ ಮಷಿನ್ ಒಳಗೆ ಪಿಕೋ ಹಾಕಬೇಕಾಯ್ತು ಅಂತಂದ್ರೆ ಒಂದು ನೀಡಲ್ ಯೂಸ್ ಮಾಡೋದು. ಆಮೇಲೆ ಸ್ಟಿಚಿಂಗ್ ಕೂಡ ಅದೇ ಮಷಿನ್ ಮೇಲೇ ಮಾಡ್ತಿದ್ದೆ, ಜಸ್ಟ್ ನೀಡಲ್ನ ಚೇಂಜ್ ಮಾಡೋದು. ಆಮೇಲೆ ನಾನು ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಆಮೇಲೆ ಇವಾಗ ಒಂದಿಷ್ಟು ಬ್ಲೌಸ್ಗಳ ಹೊರಗಡೆ ಬ್ಲೌಸ್ ಏನದಾವಲ್ಲ ಬರ್ಲಾಕ ಸ್ಟಾರ್ಟ್ ಆದವು, ಕಸ್ಟಮರ್ ಜಾಸ್ತಿ ಆದರು. ಆವಾಗ ಏನೈತಲ್ಲ ಹೊಲಿಗೆ ಸರಿಯಾಗಿ ಬರಲಿಲ್ಲ. ಹೀಗಾಗಿ ನಾನು ಹೊಲಿಗೆ ಮಷಿನ್ನ ನಾನು ಸೆಪ್ರೇಟಾಗಿ ಬೇರೆ ತೊಗೊಂಡು, ಅಂದರೆ ಪಿಕೋ ಫಾಲ್ಗೊಂದು
ಮಷೀನು ಮತ್ತು ಸ್ಟಿಚಿಂಗ್ ಅಂತ ಹೇಳಿ ಒಂದು ಮಷಿನ್ನ 2 ಮಷಿನ್ನ ನಾನು ತೊಗೊಂಡು ಇವಾಗ ಸ್ಟಿಚಿಂಗ್ ಮಾಡ್ಲಾಕತ್ತೇನಲ್ಲ ಇದೇ ನೋಡ್ರಿ. ಇವಾಗಿಲ್ಲ ಅಂತಂದ್ರೂ ಈ ಒಂದು ಮಷಿನ್ನ ತೊಗೊಂಡ್ಬಿಟ್ಟು ನಾನು 9 ವರ್ಷ ಕಂಪ್ಲೀಟಾಗಿ ಇವಾಗ 10ನೇ ವರ್ಷ ಸ್ಟಾರ್ಟ್ ಐತಿ ಈ ಮಷಿನ್ಗೆ. ಇನ್ನೂವರೆಗೂ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬಂದೇ ಇಲ್ಲ. ಯಾಕಂತಂದ್ರೆ ನಾವು ಚೆನ್ನಾಗಿ ನಾವು ಮೇಲಿಂದ ಮೇಲೆ ಆಯಿಲಿಂಗ್ ಮಾಡೋದು ಈ ರೀತಿಯಾಗಿ ನಾವು ಸರಿಯಾಗಿ ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಮಷಿನ್ ಕರೆಕ್ಟಾಗಿನೇ ಬರ್ತಾವೆ. ಹೀಗಾಗಿ ಆವಾಗ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ಇವಾಗ ಹೊರಗಡೆ ಕಸ್ಟಮರ್ ಬರ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಇಲ್ಲಿಂದಾನೇ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಯಾಕಂತಂದ್ರೆ ಕಸ್ಟಮರ್ ಬಂದ್ರಂತಂದರೆ ಎಲ್ಲರೂ ಕೂಡ ನಾರ್ಮಲ್ ಬ್ಲೌಸ್ನ ರೌಂಡ್ ನೆಕ್ ಇಟ್ಟು ಹೊಲಿಸ್ತಾರಂತ ಹೇಳಂಗಿಲ್ಲ. ಇವಾಗ ಬೇರೆ ಕಸ್ಟಮರ್ ಬಂದುಬಿಟ್ಟು ನಮ್ಗೆ ಡಿಸೈನ್ ಮಾಡಿಕೊಡ್ರಿ, ಸಿಂಪಲ್ ಬ್ಲೌಸ್ ಹೊಲಿರಿ, ಆದರೆ ಬ್ಯಾಕ್ ನೆಕ್ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಇದು ಕೂಡ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಜಸ್ಟ್ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡೋರು ಡಿಸೈನ್ ಮಾಡು ಅಂತಂದ್ರೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂತ ಒಬ್ಬರು ಬಂದು ಸಿಲಾಯಿ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳೋರು. ನಾನೇನು ಹಳೆ ಬಟ್ಟೆನ ತೊಗೊಂಡು ಮೊದಲಿಗೆ ನಾನು ಒಂದು ಸರ್ತಿ ಟ್ರೈ ಮಾಡಿ ನಂತರ ಕಸ್ಟಮರ್ದು ಸ್ಟಿಚಿಂಗ್ ಮಾಡೋದು ತುಂಬಾ ಟೈಮಿಂಗ್ ಆಗ್ಲಾಕಿತ್ತು. ಯಾಕಂತಂದ್ರೆ ಕಷ್ಟಪಡಲೇಬೇಕಾಗಿತ್ತು. ಯಾಕಂತಂದ್ರೆ ಹೊರಗಡೆ ಕೂಡ ಹೋಗಿ ಕ್ಲಾಸ್ ಕಲ್ತಿರಲಿಲ್ಲ. ಡೈರೆಕ್ಟಾಗಿ ಏನಾದರೂ ಕಸ್ಟಮರ್ ಬ್ಲೌಸು ಅಥವಾ ಏನಾದರೂ ಬಟ್ಟೆನ ಸ್ಟಿಚಿಂಗ್ ಮಾಡಿಕೊಟ್ನಿ ಅಂತಂದರೆ ಎಲ್ಲಿಯಾದರೂ ಕೆಟ್ಟೋಯ್ತು ಅಂತಂದ್ರೆ ಕಸ್ಟಮರ ಕಡಿಮೆ ಆಗ್ತಾರೋ ಅಂಥೇಳಿ ಹೀಗಾಗಿ ನಾನು ಹಳೆ ಬಟ್ಟೆನ ತೊಗೊಂಡು ಸ್ಟಿಚಿಂಗ್ ಮಾಡಿ ನಂತರ ಅವ್ರ ಬಟ್ಟೆನ ಸ್ಟಿಚಿಂಗ್ ಮಾಡ್ತಿದ್ನಿ. ಮಾಡಿರೋದ್ರಿಂದ ಇವಾಗಂತ ಅದ್ರ ಪ್ರತಿಫಲ ಸಿಗ್ಲಾತೈತೆ ಅಂತ ಹೇಳ್ಬೋದು. ಇವಾಗ ಯಾವುದೇ ರೀತಿಯಾಗಿ ಬಟ್ಟೆನ ಸ್ಟಿಚಿಂಗ್ ಮಾಡಿಕೊಡ್ಲಿಕ್ಕೆ ಬಂದರು ಅಂತಂದರೆ ಸ್ಟಿಚಿಂಗ್ ಮಾಡಿಕೊಡ್ತೀನಿ. ಬಟ್ ಸ್ಟಾರ್ಟಿಂಗ್ ಒಳಗೆ ಏನೆಲ್ಲ ನಾನು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ನಲ್ಲ ಅದನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಲಾಕತ್ತೀನಿ. ಹಿಂಗೆ ಸ್ಟಾರ್ಟಿಂಗ್ ಒಳಗೆ ಭಾಳ ಅಂದ್ರೆ ಭಾಳ ಕನ್ಫ್ಯೂಷನ್ ಆಗ್ತಿತ್ತು. ಆಮೇಲೆ ಬ್ಯಾಕ್ ನೆಕ್ ಡಿಸೈನ್ ಅಂತಂದ್ರೆ ಅವಾಗ ಮೊಬೈಲ್ಗೂ ಒಂದು ನಮ್ಮ ಮನೆಯವ್ರ ಮೊಬೈಲನ್ನ ತೊಗೊಂಡಾದ ನಂತರ ಏನಾಯ್ತಲ್ಲ ಆವಾಗ ನೆಟ್ವರ್ಕ್ ಕೂಡ ಬರ್ತಿರಲಿಲ್ಲ. ಆಮೇಲೆ ಅಲ್ಲಿ ದೂರದಲ್ಲಿ ವೈಫೈ ಕನೆಕ್ಟಿವ್ ಕೊಟ್ಟು ಆಮೇಲೆ ಒಂದು ಯಾವುದಾದ್ರೂ ಒಂದು ಡಿಸೈನ್ನ ನಿಮ್ಗೆ ಯಾವ್ದು ಡಿಸೈನ್ ಚೆಂದ ಅನಿಸ್ತೈತಲ್ಲ ಅದನ್ನ ನಾನು ಡೌನ್ಲೋಡ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಿದ್ನಿ. ಹೀಗಾಗಿ ಅವರು ವೈಫೈ ಕನೆಕ್ಟ್ ತೊಗೊಂಡು ಒಂದು ಯಾವುದಾದ್ರೂ ಒಂದು ಡಿಸೈನ್ನ ಅವರು ಡೌನ್ಲೋಡ್ ಮಾಡ್ಕೊಂಡು ಬರ್ತಿದ್ರು. ಆ ಡಿಸೈನ್ನ ನಾನು ಮನೆಯಲ್ಲಿ ನೋಡಿಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡ್ತೀನಿ. ತುಂಬಾ ನೀಟಾಗಂತೂ ಬರ್ತಿದ್ವು. ಹೀಗಾಗಿ ಯಾವುದೋ ಒಂದು ಪ್ರತಿಯೊಂದು ಡಿಸೈನ್ ನಾನು ಆಮೇಲೆ ಡಿಸೈನ್ ಏನು ಒಂದು ವಿಡಿಯೋ ನೋಡಿಬಿಟ್ಟು ಏನು ಡಿಸೈನ್ ಮಾಡಿದ್ನಲ್ಲ ಸಿಂಪಲ್ ಬ್ಯಾಕ್ ನೆಕ್ ಡಿಸೈನ್ ಇಟ್ಟು ಹಾಗೆ ಯಾವಾಗಲಾದರೂ ಒಂದು ಮತ್ತೆ ಡಿಸೈನ್ನ ನಾನು ಡೌನ್ಲೋಡ್ಗೆ ಹಾಕಿ ಅದನ್ನ ನೋಡಿಬಿಟ್ಟು ನಾನು ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಿದ್ದೆ. ಹೀಗೆ ಕ್ರಮೇಣವಾಗಿ ಏನೈತಲ್ಲ ನಾನು ನಾರ್ಮಲ್ ಬ್ಲೌಸು ಮತ್ತು ನಾರ್ಮಲ್ ಬ್ಯಾಕ್ ನೆಕ್ ಡಿಸೈನು ನಾನು ಪರ್ಫೆಕ್ಟಾಗಿ ಹೊಲಿಲಕ್ಕ ಕಲ್ತ್ನಿ. ಇದಾದ ನಂತರ ಇವಾಗ ಏನೈತಲ್ಲ ಎಲ್ಲರೂ ಕೂಡ ಕಟೋರಿ ಬ್ಲೌಸ್ನ ಜಾಸ್ತಿ ವೇರ್ ಮಾಡೋದ್ರಿಂದ ಕಟೋರಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡ್ರಿ ಅನ್ಲಾಕತ್ರು. ಇದು ಕೂಡ ತುಂಬಾ ಕನ್ಫ್ಯೂಷನ್ ಆಗ್ಲಾಕೈತು. ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ ಅಂತೂ ಪರ್ಫೆಕ್ಟಾಗಿ ಬರ್ತಾವೆ, ಬಟ್ ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅನ್ನೋದು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಇದಾದ ನಂತರ ಇಲ್ಲ ಅಂತಂದ್ರೆ ಒಬ್ಬರು ಕಸ್ಟಮರು ತುಂಬ ಕ್ಲೋಸ್ ಇದ್ದರು. ಹೀಗಾಗಿ ಅವರು ಕೂಡ ಕೆಟ್ಟೋದ್ರೂ ಪರವಾಗಿಲ್ಲ ನಮ್ಗೆ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದರು. ನೋಡಬೇಕು ಅಂಥೇಳಿ ನಾನು ಹಾಗೆ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿಕೊಟ್ನಿ. ಅದು ಸರಿಯಾಗಿ ಬರಲೇ ಇಲ್ಲ ಮೊದಲನೇ ಬ್ಲೌಸು. ಆಮೇಲೆ ನಾನು ಹೇಳಿದೆ ನಿಮ್ಮದೊಂದು ಹಳೆ ಬ್ಲೌಸ್ ಇದ್ರೆ ಕೊಡ್ರಿ, ಅದನ್ನ ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟು ಕಟ್ ಮಾಡಿ ನಾನು ಸ್ಟಿಚಿಂಗ್ ಮಾಡಿಕೊಡ್ತೀನಿ ಅಂತ ಹೇಳ್ಬೋದು. ತೊಗೊಂಡು ಹಳೆ ಬ್ಲೌಸ್ನ ತೊಗೊಂಡು ಅದನ್ನ ಸ್ಟಿಚ್ನ ರಿಮೂವ್ ಮಾಡಿ ಕಟೋರಿ ಕಲಿಬೇಕು ಅಂತಂದ್ರೆ ಮೊದಲಿಗೆ ನಾನು ಯಾವ ರೀತಿ ಮಾರ್ಕ್ ಹಾಕಿ ಮೊದಲನೇ ಫಸ್ಟ್ ನಾವು ಕಟಿಂಗ್ ಮಾಡುವಾಗ ಯಾವ ರೀತಿಯಾಗಿ ಕಟೋರಿ ಮಾರ್ಕ್ ಹಾಕಿ ನಾವು ಪಾಸ್ನ ರೆಡಿ ಮಾಡ್ಕೋಬೇಕು ಅನ್ನೋದು ಕನ್ಫ್ಯೂಷನ್ ಆಗ್ತಿತ್ತು. ಆಮೇಲೆ ಅದೇ ರೀತಿಯಾಗಿ ಅದೇ ಬಟ್ಟೆನ ಇಟ್ಟು ನಾನು ಮೊದಲಿಗೆ ಪೇಪರ್ ಕಟ್ ಮಾಡಿ ಎತ್ತಿಟ್ಟಾದ ನಂತರ ನಾನು ಅದೇ ಪೇಪರ್ ಕಟ್ಟಿಟ್ಟು ಸ್ಟಿಚಿಂಗ್ ಮಾಡಿಕೊಟ್ಟಿದ್ನಿ. ಕರೆಕ್ಟಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಅವ್ರದ್ದೊಂದು ಬ್ಲೌಸ್ನ ನಾನು ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟು ಪೇಪರ್ ಕಟ್ ಮಾಡಿಬಿಟ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಟ್ನಿ. ಕರೆಕ್ಟ್ ಆಯಿತು. ಬಟ್ ಬೇರೆ ಎಲ್ಲರೂ ಬಾಡಿ ಮೆಜರ್ಮೆಂಟ್ ಒಂದೇ ಇರೋಂಗಿಲ್ಲ. ಬೇರೆದವರು ಕಸ್ಟಮರ್ ಬಂದ್ರಂದ್ರೆ ಅವ್ರ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂಥೇಳಿ ಕನ್ಫ್ಯೂಷನ್ ಆಗ್ಲಾಕಾಯಿತು. ನಾನೇನು ಮಾಡ್ತಿದ್ದೆ ಅದಕ್ಕಿಂತ ಒಂದು ಇದೇ ಸುತ್ತಳತೆ ಜಾಸ್ತಿ ಬಂತು ಅಂತಂದ್ರೆ ಕಟೋರಿ ಪಾರ್ಟ್ಸ್ ಒಳಗೆ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ನ ಜಾಸ್ತಿ ತೊಗೊಂಡು ಈ ರೀತಿಯಾಗಿ ಕನ್ವರ್ಟ್ ಮಾಡಿಬಿಟ್ಟು ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ನಿ. ಇದೇ ರೀತಿ ಇಲ್ಲ ಅಂತಂದ್ರೂ ಒಂದು 5-6 ತಿಂಗಳವರೆಗೂ ನಾನು ರೆಗ್ಯುಲರಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ನಿ. ಮುಂದೆ ಬರ್ತಾ ಏನೈತಲ್ಲ ಒಂದಿಷ್ಟು ಕಟೋರಿ ಬ್ಲೌಸ್ಗಳದ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿಬಿಟ್ಟು ನಾನು ಕಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಇದೇ ರೀತಿ ಹಿಂಗೆ ಮಾಡ್ಬೋದಲ್ಲ ಅನ್ನೋದು ಐಡಿಯಾ ಕೂಡ ಬಂತು.
ಇದು ನಾನು ಟೈಲರಿಂಗ್ನ ಸ್ಟಾರ್ಟ್ ಮಾಡಿ ಮತ್ತು ನನಗೆಲ್ಲ ರೀತಿಯಾಗಿ ನಾರ್ಮಲ್ ಬ್ಲೌಸ, ಕಟೋರಿ ಬ್ಲೌಸ, ಬ್ಯಾಕ್ ನೆಕ್ ಡಿಸೈನ ನನಗೆ ಸ್ಟಿಚಿಂಗ್ ಮಾಡ್ಲಿಕ್ಕಂತಂದ್ರೆ ನನಗೆ ಯೂಟ್ಯೂಬ್ ವಿಡಿಯೋಗಳು ತುಂಬಾ ಹೆಲ್ಪ್ ಆದವು ಅಂತ ಹೇಳ್ಬೋದು. ಆಗ ನೆಟ್ವರ್ಕ್ ಬರ್ತಿರಲಿಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಹೀಗಾಗಿ ಆ ಒಂದು ಫ್ರೀ ಟೈಮ್ ಒಳಗಿದ್ದಾಗ ನಮ್ಮ ಮನೆಯವ್ರು ಕೂಡ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ. ಇವಾಗ ಟೈಲರಿಂಗ್ ಒಳಗೆ ನನಗೆ ಇಂಪ್ರೂವ್ ಆಗ್ಬೇಕಂತಂದ್ರೆ ಅವರು ಕೂಡ ಹೆಲ್ಪ್ ಮಾಡ್ಯಾರ. ನನಗೆ ಬೇಕಂದಾಗ ಏನೈತಲ್ಲ ಡಿಸೈನ್ ಬ್ಲೌಸ್ ಆಗಿರ್ಬೋದು ಎಲ್ಲನೂ ಒಂದಿಷ್ಟು ಕಟ್ಟಿಂಗ್ ವಿಡಿಯೋಗಳಾಗಿದ್ರೂ ನನಗೆ ವೈಫೈ ಕನೆಕ್ಟ್ ತಗೊಂಡು ಡೌನ್ಲೋಡ್ ಮಾಡಿ ನನಗೆ ಸ್ಟಿಚಿಂಗ್ ರೆಡಿ ಮಾಡ್ಲಿಕ್ಕೆ ಮತ್ತು ಕಲೀಲಿಕ್ಕೆ ನನಗೆ ಟ್ರೈ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾರಾದರೂ ನಮ್ಗೆ ಹೆಲ್ಪ್ ಮಾಡಿದ್ರು ಅಂತಂದ್ರೆ ಕೊನೆವರೆಗೂ ಅದು ನೆನಪಿರ್ತೈತಿ. ಇವಾಗ ಈಗ ಸ್ಟಿಚ್ ಮಾಡ್ಲಾಕತ್ತೀನಿ ಅಂದ್ರೆ ಅವ್ರ ಸಪೋರ್ಟ್ ಇರಲಿಲ್ಲ ಅಂತಂದ್ರೆ ನಾನು ಈ ರೀತಿಯಾಗಿ ಸ್ಟಿಚಿಂಗ್ ಇಲ್ಲಾಗಿನಿ. ಯಾವುದೇ ಒಂದು ಇವಾಗ ಮೆಜರ್ಮೆಂಟ್ ಬ್ಲೌಸ್ ಕೊಟ್ರನ್ನು ನಾನು ಪರ್ಫೆಕ್ಟಾಗಿ ಒಂದು ಸ್ಟಿಚಿಂಗ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬಂದೈತಿ. ಈ ರೀತಿಯಾಗಿ ನಮ್ಗೆ ಪರ್ಫೆಕ್ಟಾಗಿ ನಮ್ಗೆ ಆತ್ಮವಿಶ್ವಾಸ ಬರಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಇವಾಗ ಇದ್ದಿರ್ತಕ್ಕಂಥ ಸೌಲಭ್ಯ ಆಗಿರಲಿಲ್ಲ. ಹೀಗಾಗಿ ಇವಾಗ ಏನೈತೆ ಜಸ್ಟ್ ಮೊಬೈಲ್ ಒಳಗಾಗಿರ್ಬೋದು ನಮ್ಗೆ, ಆಮೇಲೆ ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಸಿಗ್ತೈತಿ. ಆದರೆ ಸ್ಟಾರ್ಟಿಂಗ್ ನಾ ಕಲಿಯುವಾಗ ಯಾವುದು ಫೆಸಿಲಿಟಿ ಇರಲಿಲ್ಲ. ಹೀಗಾಗಿ ನನಗೆ ಕಷ್ಟ ಆಯಿತು ಅಂತ ಹೇಳ್ಬೋದು. ಆವಾಗ ನಾನು ಸತತವಾಗಿ ಪಟ್ಟಿರ್ತಕ್ಕಂಥ ಕಷ್ಟದಿಂದ ಇವಾಗ ಏನೈತಲ್ಲ ನನಗೆ ಸ್ಟಿಚಿಂಗಿಂದನೇ ತುಂಬಾ ಚೆನ್ನಾಗಿ ಅರ್ನಿಂಗ್ ಆಗ್ಲತ್ತೈತಿ ಅಂತ ಹೇಳ್ಬೋದು. ಡೈಲಿ ರೂಟೀನ್ ಒಳಗೆ ಕೂಡ ನಾನು ಶೇರ್ ಮಾಡ್ತೀನಿ, ಯಾವ ರೀತಿಯಾಗಿ ಮನೆ ಕೆಲಸ ಮಾಡ್ತೀನಿ ಮತ್ತು ಮಕ್ಕಳು ನೋಡಿಕೊಂಡು ಮನೆಯದೆಲ್ಲ ಕೆಲಸ, ದನ ಕರು ಎಲ್ಲ ಹಾಲು ಹಿಂಡೋದಾಗಿರ್ಬೋದು ಎಲ್ಲ ಕೆಲಸ ಮಾಡಿಕೊಂಡು ಫ್ರೀ ಟೈಮ್ ಒಳಗೆ ನಾನು ಡೈಲಿ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ಬ್ಲೌಸ್ ಆದರೂ ಸ್ಟಿಚಿಂಗ್ ಮಾಡಿರ್ತೀನಿ. ಕೆಲಸ ಇಲ್ಲದೆ ಇರುವಾಗ 4, 5 ಈ ರೀತಿಯಾಗಿ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿರ್ತೀನಿ. ಹಾಗೆ ನೆಕ್ಸ್ಟ್ ನೋಡೋಣ ಅಂತ ಲಾಗ್ ವಿಡಿಯೋ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂತಂದ್ರೆ ಹೊಲ ಮನೆ ಕೆಲಸದ ಜೊತೆಗೆ ಮಕ್ಕಳ ಜೊತೆಗೆ ಯಾವ ರೀತಿಯಾಗಿ ನಾನು ಟೈಲರಿಂಗ್ನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಇವಾಗ ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ನ ಮಾಡಿಬಿಟ್ಟು ಇವಾಗ ಬ್ಲೌಸ್ ರೆಡಿ ಆಯಿತು ಅಂತ ನೋಡ್ತಾ ಇರ್ಬೋದು. ಬ್ಲೌಸ್ ಇವಾಗ ಸೈಡಲ್ಲಿ ಸ್ಟ್ರೇಟ್ ಲೈನ್ ಯಾವ ರೀತಿಯಾಗಿ ಬರ್ತಾಯಿದೆ ಅಂತ ನೋಡ್ಬೋದು. ಹೀಗೆ ಪರ್ಫೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಪ್ರಾಬ್ಲಮ್ ಆಗ್ತೈತಿ. ನಾವು ಸತತ ಪ್ರಯತ್ನ ಪಡಬೇಕು. ಮತ್ತು ಇವಾಗ ನಾವು ಟೈಲರಿಂಗ್ ನಾವು ಕ್ಲಾಸಿಗೆ ಹೋಗಿವಿ ಅಂತಂದ್ರೆ ಒಂದಿಷ್ಟು ನಾವು ಪ್ರಯತ್ನ ಪಟ್ವಿ ಅಂತಂದ್ರೆ ಟೈಲರಿಂಗ್ ಒಳಗೆ 100% ಸಕ್ಸಸ್ ಆಗೇ ಆಗ್ತೀವಿ. ಇವಾಗ ಏನೈತಲ್ಲ ನಾನು ಯಾವುದೇ ಹೊಸ ರೀತಿಯಾಗಿ ಡಿಸೈನ್ ಬ್ಲೌಸು ಅಥವಾ ಯಾವುದಾದ್ರು ಬಂತು ಅಂತಂದರೆ ನಾನು ಮೊದಲಿಗೆ ಮನೆಯಲ್ಲಿ ಸ್ಟಿಚ್ ಮಾಡಿ ನಾನು ಪರ್ಫೆಕ್ಟ್ ಮಾಡಿ ಕಸ್ಟಮರ್ಸ್ ಬ್ಲೌಸಸ್ನ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೀಗೆ ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಯಾವುದಾದ್ರೂ ಡಿಸೈನ್ ಬ್ಲೌಸಸ್ಗಳನ್ನ ನಾನು ಸ್ಟಿಚಿಂಗ್ ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿ ನಾನು ಕಲ್ತಿರೋದ್ರಿಂದ ನನ್ನ ವಿಡಿಯೋನ ನೋಡಿಬಿಟ್ಟು ಇನ್ನಷ್ಟು ಜನ ಕಲೀಲಿ ಅನ್ನೋ ಒಂದು ಮನೋಭಾವನೆ ನಂದು. ಹೀಗಾಗಿ ನಾನು ಯಾವ ರೀತಿ ಮೆಥಡ್ ಒಳಗೆ ಹಳ್ಳಿಯಲ್ಲಿ ನಾನು ಯಾವ ರೀತಿಯಾಗಿ ಬ್ಲೌಸ್ನ ಕಟ್ಟಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಹಲವಾರು ವಿಡಿಯೋ ಒಳಗೆ ಶೇರ್ ಮಾಡಿದ್ದೀನಿ. ಹಾಗೆ ಕಟೋರಿ ಬ್ಲೌಸ್ ಕೂಡ ನಾನು ಕಟ್ಟಿಂಗ್ ವಿಡಿಯೋನ ಹಾಕೀನಿ, ಸ್ಟಿಚಿಂಗ್ ವಿಡಿಯೋ ಹಾಕೀನಿ. ಪ್ರತಿಯೊಂದು ನಾರ್ಮಲ್ ಬ್ಲೌಸ, ಸ್ಲೀವ್ ಕಟ್ಟಿಂಗ್ ಪ್ರತಿಯೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಸ್ಟಾರ್ಟಿಂಗ್ ಒಳಗೆ ತುಂಬಾ ನನಗೆ ಪ್ರಾಬ್ಲಮ್ ಆಯಿತು, ಕಲಿಬೇಕಾಯ್ತು ಅಂತಂದರೆ. ಹಾಗೆ ಚಿಕ್ಕ ಮಕ್ಳ ಜೊತೆಗೆ ನಾನು ಕಲಿತಾ ಇವಾಗ ಏನೈತಲ್ಲ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ಯಾರ. ಇವಾಗ ಏನೈತಲ್ಲ ನನ್ನದು ಸಿಕ್ಕಾಪಟ್ಟೆ ಹೊರಗಡೆ ಕಸ್ಟಮರ್ಸ್ ಕೂಡ ಬರ್ತಾರೆ. ಮನೆ ಕೆಲಸದೊಳಗೆ ನಾನು ಟೈಲರಿಂಗ್ಗೆ ಅಂಥೇಳಿ ಒಂದಿಷ್ಟು ಟೈಮಿಂಗ್ನ ಕೊಡ್ತೀನಿ. ಇವಾಗ ಬ್ಲೌಸ್ ಕೂಡ ನೋಡ್ತಾ ಇರ್ಬೋದು ಫೈನಲ್ ಸ್ಟಿಚ್ ಹಾಕಿ ಕಂಪ್ಲೀಟ್ ಆಯಿತು. ಇವಾಗ ಏನೈತಲ್ಲ ಮಧ್ಯಾಹ್ನದೊಳಗೆ 1 ರಿಂದ 1:30 ಗಂಟೆ ಅಥವಾ ನಾವು ಸ್ಲೋ ಆಗಿ ಹೊಲಿತೀವಿ ಅಂದ್ರೆ 1-2 ಗಂಟೆನಾದರೂ ನಾವು ತೊಗೊಂಡ್ವಿ ಅಂತಂದ್ರೆ ಆರಾಮಾಗಿ ಇವತ್ತು 2,500 ಅರ್ನಿಂಗ್ ಆಯಿತು. ಇದ್ರೊಳಗೆ ಒಂದು ನಾವು ಲೇಸು ಅದು ಇದು ಒಂದು 20-30 ರೂಪಾಯಿ ತೆಗೆದ್ರೂ 220. ಮತ್ತು ನಾನು ಇವತ್ತು ಪಿಕೋ ಕೂಡ ಹಾಕೀನಿ, 2,500 ಅಂತ ಹೇಳ್ಬೋದು. ಇದು ಮನೆಯಲ್ಲಿ ಮಾರ್ನಿಂಗ್ ಟೈಮ್ ಒಳಗೆ ಕೆಲಸ ಮಾಡಿಕೊಂಡು ಸಂಜೆಯಲ್ಲಿ 1-2 ಗಂಟೆ ಅನ್ನೋದಕ್ಕೆ ನಾನು ಕಂಪ್ಲೀಟ್ ಮಾಡಿದೆ. ಈ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಮತ್ತು ಪಿಕೋ ಹಾಕೋದು ಅವನು ಎಲ್ಲ ಕಂಪ್ಲೀಟ್ ಮಾಡಿ ನಾನು ಮತ್ತೆ ಸಂಜೆ ಕೆಲಸ 1-2 ಗಂಟೆ ಮುಂದೆ ಸಂಜೆ ಕೆಲಸನ ಮತ್ತೆ ಕಂಟಿನ್ಯೂ ಮಾಡಿದೆ. ಈ ರೀತಿಯಾಗಿ ನೋಡ್ತಾ ಇರ್ಬೋದು ನೀವು ಸ್ಲೀವು ಮತ್ತು ಪೈಪಿಂಗು ಯಾವ ರೀತಿಯಾಗಿ ಬಂದೈತಿ ಅಂತ ನೋಡ್ತಾ ಇರ್ಬೋದು.
ಸೊ ಈ ರೀತಿಯಾಗಿ ನಾನು ಆಗ ಸ್ಟಾರ್ಟಿಂಗ್ ಒಳಗೆ ಕಷ್ಟ ಆದ್ರೂ ಇವಾಗಂತೂ ತುಂಬಾ ನನಗೆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಅನ್ನೋದು ಸಿಗ್ಲಾಕತ್ತೈತಿ. ಯಾಕಂತಂದ್ರೆ ಹಿಂದೆ ಎಷ್ಟು ನಾನು ಸ್ಟ್ರಗಲ್ ಪಟ್ಟಿನಲ್ಲ, ಇವಾಗ ಅದು ನನಗೆ ಹೆಲ್ಪ್ ಆಗೈತಿ ಅಂತ ಹೇಳ್ಬೋದು. ಹೀಗೆ ಸತತವಾಗಿ ಪ್ರಯತ್ನ ಪಟ್ವಿ ಅಂತಂದ್ರೆ ನಮ್ಗೆ ಸಕ್ಸಸ್ ಅನ್ನೋದು ಸಿಗ್ತೈತಿ ಅಂಥೇಳಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ಈ ಟೈಲರಿಂಗ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು.